26,000 ಕಿಲೋಮೀಟರ್ ವೆರಿ ಗುಡ್ ಕಂಡೀಷನ್. ಓಕೆ, ಇದಕ್ಕೆ ನಾವು 1,70,000ಗೆ ಕೊಟ್ಬಿಡ್ತೀವಿ. 170 ಫೈನಲ್. 2012 1,50,000ಗೆ ಕೊಟ್ಬಿಡ್ತೀವಿ. 89,000 ಓಡಿದೆ ಸರ್. ಓಕೆ, ನಾವು 2.5 ಲಕ್ಷ ಆಫರ್ ಇಟ್ಟಿದೀವಿ. ಇವತ್ತಿನ ಆಫರ್ ಸ್ಪೆಷಲ್ ಆಫರ್ 2,25,000 ಕೊಟ್ಬಿಡ್ತೀವಿ. 220 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 76,000 ರನ್ ಆಗಿದೆ, ರನ್ನಿಂಗ್ ಆಗಿದೆ. 3,50,000 ಇಟ್ಟಿದೀವಿ ನಾವು. ನಿಮ್ ಕಡೆಯಿಂದ ಯೂಟ್ಯೂಬ್ ನೋಡಿ ಯಾರಾದ್ರೂ ಬಂದ್ರೆ 3,20,000 ಫೈನಲ್ ಮಾಡ್ತೀವಿ. 320 ಫೈನಲ್. ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತಾರೆ? ಇದು 5,49,000 ಕೊಟ್ಟು ಮಾಡಿದೀವಿ. ನಿಮ್ ಕಡೆಯಿಂದ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ 5,20 520 ಫೈನಲ್. ಫೈನಲ್ ಡೆಡ್ ಲೈನ್ ಪ್ರೈಸ್ 5,80. 5,80 ಫೈನಲ್. ಫೈನಲ್ ರೇಟ್ ಜಸ್ಟ್ 60,000 ಓಡಿದೆ ಸರ್. ಇದು ಆಟೋಮೆಟಿಕ್ ಗಾಡಿ. ಇದು ಓಕೆ, ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್. ಇವತ್ತು ಸ್ಪೆಷಲ್ ಆಫರ್ಸ್ 3,80,000 ಸರ್. ಎಷ್ಟು ಸರ್? 380ಗೆ ಕ್ವಿಡ್. ಇದು ನಿಮ್ ಕಡೆಯಿಂದ ಯೂಟ್ಯೂಬ್ ಚಾನಲ್ ನಿಂದ ಯಾರಾದ್ರೂ ನಿಮ್ ಕಸ್ಟಮರ್ ಬಂದ್ರೆ 4,20ಗೆ ಕೊಟ್ಬಿಡ್ತೀವಿ. 420 ಫೈನಲ್. 5 ಲಕ್ಷ ಇಟ್ಟಿದೀವಿ. ಯೂಟ್ಯೂಬ್ ಕಡೆಯಿಂದ ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ 475 ಕೊಟ್ಬಿಡ್ತೀವಿ. 74,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್. ಇದಕ್ಕೆ 4 ಲಕ್ಷ ಇಟ್ಟಿದೀವಿ ಸರ್. ಇದನ್ನ 360 ಬಂದ್ರೆ ಕೊಟ್ಬಿಡ್ತೀವಿ. 360 ಫೈನಲ್. ಇದಕ್ಕೆ ನಾವು 6,49,000 ಪ್ರೈಸ್ ಫಿಕ್ಸ್ ಮಾಡಿದೀವಿ. ಓಕೆ, ನಿಮ್ ಕಡೆಯಿಂದ ಈ ಚಾನಲ್ ಇಂದ ಬಂದ್ರೆ ಯಾರಾದ್ರೂ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಸರ್ 6,20ಗೆ ಕೊಟ್ಬಿಡ್ತೀವಿ. 620 ಫೈನಲ್. ಸಿಂಗಲ್ ಓನರ್. 86,000 ಓಡಿದೆ. ಓಕೆ, ಇದಕ್ಕೆ ನಾವು 180 ಇಟ್ಟಿದೀವಿ. ಇವತ್ತು ಸ್ಪೆಷಲ್ ಆಫರ್ 170 ಕೊಡ್ತೀವಿ. 18,000 ಓಡಿದೆ. ಇವತ್ತು ಮಾರ್ಕೆಟ್ ರೇಟ್ ಅಲ್ಲಿ ನಾವು ಏನ್ ಇಟ್ಟಿದೀವಿ 16,75 ಇಟ್ಟಿದೀವಿ ಸರ್. ಮಾರ್ಕೆಟ್ ಅಲ್ಲಿ ಇಟ್ಟಿದೀವಿ 16,75 ಅಂತ. ಇವತ್ತು ಸ್ಪೆಷಲ್ ರೇಟ್ 15,75 ಕೊಟ್ಬಿಡ್ತೀವಿ. 15,75ಗೆ. ಸೊ ಬಂಪರ್ ಆಫರ್. ಅದು ಕಿಯಾ ಸೆಲ್ಟಾಸ್ ಮೇಲೆ 86,000 ಓಡಿದೆ ಸರ್ ಕಿಲೋಮೀಟರ್. 6.5 ಲಕ್ಷ ಇಟ್ಟಿದೀವಿ ಇದನ್ನ ಗಾಡಿನ. ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ 580ಗೆ ಕೊಟ್ಬಿಡ್ತೀವಿ. 580. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು SB ಕಾರ್ಸ್ ಹತ್ರ ಇದೀವಿ. ಸೊ ಈ ಶೋರೂಮ್ ಇಂದ ಸಿಕ್ಕಾಪಟ್ಟೆ ಸಕ್ಕದಾಗಿ ವಿಡಿಯೋಸ್ ಎಲ್ಲ ಮಾಡಿದ್ವಿ. ಹತ್ತತ್ರ ನಿಮ್ಗೆ 12, 13, 14 ವಿಡಿಯೋಸ್ ಹತ್ತತ್ರ ಮಾಡಿದೀವಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಇವತ್ತು ಪರ್ಟಿಕ್ಯುಲರ್ ಆಗಿ 5 ಲಕ್ಷ ಒಳಗಡೆ ಬಜೆಟ್ ಗಾಡಿಗಳು ಇವ್ರ ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಿಮ್ಗೆ ಯಾರೆಲ್ಲ ಡೀಸೆಲ್ ಗಾಡಿ ಹುಡುಕ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಜಾಜ್ ID ಟೆಕ್ ಡೀಸೆಲ್ ಸೂಪರ್ ಆಗಿದೆ. ಅಂಡ್ ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಸೂಪರ್ ಆಗಿದೆ. ಅಂಡ್ ನಮ್ ಹಿಂದ್ಗಡೆ ಕಾಣಿಸ್ತೈತೆ ಟಾಟಾ ಟಿಯಾಗೋ ಎಕ್ಸಲೆಂಟ್ ಆಗಿದೆ, ಸೂಪರ್ ಆಗಿದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಮಿಡಲ್ ವರ್ಷನ್. ಬಟ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. 2 ಏರ್ ಬ್ಯಾಗು ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಈ ತರ ಎಲ್ಲ ಬರುತ್ತೆ. ಹತ್ತಿರ ನಿಮ್ಗೆ 20 ಮೈಲೇಜ್ ಬರುವಂತ ವೆಹಿಕಲ್ ಸೂಪರ್ ಆಗಿರುತ್ತೆ. ಅಂಡ್ ಲೋ ಮೇಂಟೆನೆನ್ಸ್, ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರುವಂತ ಗಾಡಿ. ಅಂಡ್ ಅದ್ರ ಪಕ್ಕದಲ್ಲೇ ನಿಮ್ಗೆ ನೋಡ್ತಾ ಇರ್ಬೋದು ಬೆಲೆನೋ, ಮಾರುತಿ ಸುಜುಕಿ ಬೆಲೆನೋ. ಇದು ಕೂಡ ನಿಮ್ಗೆ ಪೆಟ್ರೋಲ್ ವೆಹಿಕಲ್. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಸಿಸ್ಟಮ್ ಈ ತರ ಎಲ್ಲ ಬರುತ್ತೆ. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಎಸ್ಪೆಷಲಿ 5 ಲಕ್ಷ ಒಳಗಡೆ ಯಾರೆಲ್ಲ ಹುಡುಕ್ತಾ ಇದೆ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇವಾಗ ಆಲ್ರೆಡಿ ರೆಡಿ ಇದ್ದಾರೆ. ಸರ್, SB ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇರುತ್ತೆ, ಯಾವಾಗ ಬಂದು? ಸರ್, ಈಗ ನಮ್ಮ ಹತ್ರ ನಿಯರ್ಲಿ 42 ಕಾರ್ಸ್ ಇದೆ ಸರ್ ಇವಾಗ. ಓಕೆ, 42 ಕಾರ್ಸ್ ಅವೈಲೇಬಲ್ ಇದೆ. ಸರ್, ಇವಾಗ SB ಕಾರ್ಸ್ ಅಲ್ಲಿ ಯಾವ ಮಾಡೆಲ್ ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ? ಸರ್, ನಮಗೆ 2010 ಸ್ಟಾರ್ಟ್ ಮಾಡ್ತೀವಿ ಸರ್ ಲೋನ್. 2010 ಲೋನ್ ಸ್ಟಾರ್ಟ್ ಆಗುತ್ತೆ. ಸರ್, ಒಂದ್ಸಲ ಲೊಕೇಶನ್ ಹೇಳ್ಬಿಡ್ತೀರಾ SB ಕಾರ್ಸ್? ಇದು ಮಾಗಡಿ ಮೇನ್ ರೋಡ್, SB ಕಾರ್ಸ್ ಅಂತ ಮಾಗಡಿ ಮೇನ್ ರೋಡ್. ನೆಕ್ಸ್ಟ್ ಟಾಟಾ ಮೋಟರ್ಸ್, ಪ್ರೇರಣಾ ಮೋಟರ್ಸ್ ಪಕ್ಕದಲ್ಲೇ ಇದೆ. ಮಾಗಡಿ ಮೇನ್ ರೋಡ್ ಅಲ್ಲಿ. ಮಾಗಡಿ ಮೇನ್ ರೋಡ್. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇನ್ನು ಈಸಿಯಾಗಿ ಹೇಳ್ಬೇಕಂದ್ರೆ ಕಾರಂಜಿ ಡಾಬಾ ಪಕ್ಕದಲ್ಲೇ ಇದೆ ನಿಮ್ಗೆ. ಅಂಡ್ ಹನುಮಾನ್ ಟೆಂಪಲ್ ಕೂಡ ಹತ್ರ ಇದೆ. ಡಿಮಾರ್ಟ್ ಕೂಡ ಹತ್ರ ಇದೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಸರ್, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಯಾವ ತರ ಇತ್ತು? ಚೆನ್ನಾಗಿತ್ತು. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ರೆಸ್ಪಾನ್ಸ್. ಅಂಡ್ ಇದೇ ತರ ನಿಮ್ಗೆ SB ಕಾರ್ಸ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ನಮ್ ಚಾನಲ್ ಫಸ್ಟ್ ಟೈಮ್ ಏನಾರ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಕಾರ್ಸ್ ತಗೊಳಂಗೆ ಏನಾರ ಇದ್ರೆ ಖಂಡಿತ ಅಂದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಹೊಸ ಕಾರ್ಸ್ ಎಲ್ಲ ಅಪ್ಡೇಟ್ ಎಲ್ಲ ನಿಮ್ಗೆ ಬರ್ತಾನೆ ಇರುತ್ತೆ. ಯಾಕಂದ್ರೆ ಪರ್ಟಿಕ್ಯುಲರ್ ಬಡ್ಜೆಟ್ ಅಲ್ಲಿ ಸಾಕಷ್ಟು ಜನ ಹುಡುಕ್ತಾ ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ 4 ಲಕ್ಷ ಒಳಗಡೆ ಎಷ್ಟೊಂದ್ ಜನ ಹುಡುಕ್ತಾ ಇರ್ತಾರೆ. 4 ಲಕ್ಷ, 3 ಲಕ್ಷ, 2.5 ಲಕ್ಷ. ನಿಮ್ಗೆ 2 ಲಕ್ಷಕ್ಕೆ 2.5 ಲಕ್ಷಕ್ಕೆ ಒಳ್ಳೆ ಡೀಸೆಲ್ ಗಾಡಿ ಎಲ್ಲ ಒಂದೊಂದ್ಸಲ ಸಿಗುತ್ತೆ ಜಾಕ್ಪಾಟ್ ಆಗಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ನೋಡ್ತಾ ಇರ್ಬೋದು ಟಾಟಾ ಟಿಯಾಗೋ ಪೆಟ್ರೋಲ್ ವರ್ಷನ್ ಸೂಪರ್ ಆಗಿದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ ಕಾರು. ಸರ್, ಇದು ಮಿಡಲ್ ವರ್ಷನ್ ಸರ್. 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಮಿಡಲ್ ವರ್ಷನ್ 2019 19 ಮಾಡಿ ಸಿಂಗಲ್ ಓನರ್ 19 ಮಾಡಿ 30,000 ಅಷ್ಟೇ ಓಡಿದೆ. ಬರೀ 30,000 ಕಿಲೋಮೀಟರ್ ರನ್ ಆಗಿದೆ. 100% ಶೋರೂಮ್ ಟ್ರ್ಯಾಕ್ ಇರುವಂತಹ ವೆಹಿಕಲ್. ಸರ್, ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತಾರೆ? ಇದು 5,49,000 ಕೊಟ್ಟು ಮಾಡಿದೀವಿ. ನಿಮ್ ಕಡೆಯಿಂದ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ 5,20 520 ಫೈನಲ್ ಮಾಡ್ತೀವಿ. ಸೊ ಹತ್ರ 20 ಮೈಲೇಜ್ ಬರುವಂತ ವೆಹಿಕಲ್. ಹೌದು. ಸೊ ಪೆಟ್ರೋಲ್ ಗಾಡಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ ಇನ್ನು 2019 ಮಾಡಲು 100% ಬೇಗ ಲೋನ್ ಆಗುವಂತ ವೆಹಿಕಲ್. ಸೊ ಟಾಟಾ ಕಾರ್ ಬಗ್ಗೆ ನಾವೇನ್ ಹೇಳದೇ ಬೇಕಾಗಿಲ್ಲ. ರೀಸೇಲ್ ವ್ಯಾಲ್ಯೂ ಸೂಪರ್. ಸೊ ಮೇನ್ ಇನ್ಬಿಲ್ಟ್ ಸೂಪರ್ ಆಗಿರುತ್ತೆ ಈ ವೆಹಿಕಲ್.
ನೋಡ್ತಾ ಇರ್ಬೋದು ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ಅಂಡ್ ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ಲೆಟರ್ ಬಂದ್ಬಿಡುತ್ತೆ ಅಂಡ್ ಎರಡು ಏರ್ ಬ್ಯಾಗ್ ಬರುತ್ತೆ ನೋಡ್ತಾ ಇರ್ಬೋದು. ಎರಡು ಏರ್ ಬ್ಯಾಗ್, ಪೋಸ್ಟರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್. ಸೊ 520 ಫೈನಲ್ ಫೈನಲ್. ಸರ್ ಇವಾಗ ಬೊಲಾನೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2017 ಸಿಂಗಲ್ ಓನರ್ ಸರ್. ಓಕೆ 48,000 ಓಡಿದೆ ಸರ್ ಇದು. ಓಕೆ ಕಸ್ಟಮರ್ಗೆ ಇವತ್ತು ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ, 5,80,000 ಕೊಟ್ಬಿಡ್ತೀನಿ. 580 ಸರ್ ಫೈನಲ್ ರೇಟ್. 2017 ಮಾಡಲ್ ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 48,000 ನೋಡಿ. 48,000. ಸೊ ನೋಡ್ತಾ ಇರ್ಬೋದು ಒಂದು ಜಾಕ್ ಪಾಟ್ ಗಾಡಿ ಅಂತಾನೆ ಹೇಳ್ಬೋದು ನಿಮ್ಗೆ. ಹ್ಯಾಚ್ ಪ್ಯಾಕ್, ಒಳ್ಳೆ ಲಗೇಜ್ ಸ್ಪೇಸ್, ಬೂಟ್ ಸ್ಪೇಸ್ ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತ ವೆಹಿಕಲ್. ಟೈರ್ ಕೂಡ ನಿಮ್ಗೆ 95% ಚೆನ್ನಾಗಿದೆ, MRF ಟೈರ್ಸ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎರಡು ಏರ್ ಬ್ಯಾಗ್ ಬರುತ್ತೆ ನೋಡ್ತಾ ಇರ್ಬೋದು. ಎರಡು ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಒಂದು 19+ ಬರುತ್ತೆ ಮೈಲೇಜ್. 100% ಬರುತ್ತೆ. 100%. ಸೊ ಲೋ ಮೇಂಟೆನೆನ್ಸ್ ಕೂಡ ನಿಮ್ಗೆ ಆಲ್ಮೋಸ್ಟ್ ಕಮ್ಮಿನೇ ಅಂಡ್ ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿರುವಂತ ವೆಹಿಕಲ್. ಸರ್ ಫೈನಲ್ ಡೆಡ್ಲೈನ್ ಪ್ರೈಸ್ 580 ಫೈನಲ್ ರೇಟ್. ಓಕೆ ಅಂಡ್ ಇದನ್ನ ಮಾಡಿ ಕ್ವಿಡ್ ಹುಡ್ಕೋರ್ಗೆ ಕ್ವಿಡ್ ಇದೆ ಸರ್. 2018 ಮಾಡಲು ಸರ್ ಇದು. ಓಕೆ ಸೆಕೆಂಡ್ ಓನರ್. ಓಕೆ ಜಸ್ಟ್ 60,000 ಓಡಿದೆ ಸರ್. ಇದು ಆಟೋಮೆಟಿಕ್ ಗಾಡಿ. ಇದು ಓಕೆ ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್. ಇವತ್ತು ಸ್ಪೆಷಲ್ ಆಫರ್ಸ್ 3,80,000 ಸರ್. ಎಷ್ಟು ಸರ್? 380 ಕ್ವಿಡ್. ಅದು ಕೂಡ 18 ಮಾಡಲು. ಹೌದು. ಸಿಂಗಲ್ ಓನರ್ ಕಾರು. ಹೌದು. 60,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್ 60,000 ಕಿಲೋಮೀಟರ್ ರನ್ ಆಗಿದೆ. ಸೊ 100% ಟ್ರ್ಯಾಕ್ ಇದ್ದೇ ಇರುತ್ತೆ. ಆಟೋಮೆಟಿಕ್ ಅಲ್ಲಿ ಏನಾರು ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ ಇಲ್ಲಿದೆ. ಸೊ ಇದು 1 ಲೀಟರ್ ಇಂಜಿನ್. ಸೊ ಮಿನಿಮಮ್ 1 ಲೀಟರ್ ಇಂಜಿನ್ ಇದ್ರೆ ಬೆಸ್ಟ್ ನಿಮ್ಗೆ. ಲಾಂಗ್ ಹೈವೇ ಸೂಪರ್ ಆಗಿರುತ್ತೆ ವೆಹಿಕಲ್ ಅಂಡ್ 95% ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಗಾಡಿ ಜಾಸ್ತಿ ಓಡಿಲ್ಲ, ಬರೀ 60,000. ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಅಂಡ್ RXT ವೇರಿಯಂಟ್ ನೋಡ್ತಾ ಇರ್ಬೋದು. RXT ವೇರಿಯಂಟ್ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡ್ತಾರೆ. ಸೊ ಇದರಲ್ಲೂ ಕೂಡ ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ. ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಇನ್ನೂ ಒಂದು ಸ್ಕೋಡಾ ರ್ಯಾಪಿಡ್ ಹುಡುಕೋರ್ಗೆ ಸ್ಕೋಡಾ ರ್ಯಾಪಿಡ್ ಇಲ್ಲಿ ಇದೆ ನೋಡ್ತಾ ಇರ್ಬೋದು. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ವಾ? 2012 ಡೀಸೆಲ್ ಸರ್. ಓಕೆ 1.6 ಕೆಪಾಸಿಟಿ ಇದೆ ಸರ್. ಸಿಂಗಲ್ ಓನರ್. ಇನ್ಸೂರೆನ್ಸ್ ಇದೆ ಸರ್. ಓಕೆ ವೆರಿ ಗುಡ್ ಕಂಡೀಷನ್ ಸರ್. ಇದು 12 ಮಾಡಲು. ಸಿಂಗಲ್ ಓನರ್ 12 ಮಾಡಲು. ಡೀಸೆಲ್ 70,000 ಕಿಲೋಮೀಟರ್ ರನ್ ಆಗಿದೆ. ಸೊ 100% ಶೋರೂಮ್ ಟ್ರ್ಯಾಕ್ ಇದ್ದೇ ಇರುತ್ತೆ ಗಾಡಿ. ಸೊ ಪ್ರೀಮಿಯಂ ಅಲ್ಲಿ ಏನಾರ ಡೀಸೆಲ್ ಗಾಡಿ ಹುಡ್ಕಂಗಿದ್ರೆ ಒಂದು ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಇಲ್ಲ. ರ್ಯಾಪಿಡ್ ಬಗ್ಗೆ ನಾವೇನ್ ಹೇಳೋದೇ ಬೇಕಾಗಿಲ್ಲ, ಓಡಿಸೋರಿಗೆ 100% ಗೊತ್ತು ರ್ಯಾಪಿಡ್ ಬಗ್ಗೆ. ಸೊ ಲಕ್ಸುರಿ ಕಾರ್ ಏನಾರು ಹುಡ್ಕಂಗಿದ್ರೆ ಬೆಂಜ್ ಬದಲು ಇದು ತಗೋಬಹುದು. ಸೊ ನೋಡ್ತಾ ಇರ್ಬೋದು 75,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಇದ್ರಲ್ಲೂ ಕೂಡ ಎರಡು ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ರೈರ್ AC ವಿತ್ 2 ಕಪ್ ಹೋಲ್ಡರ್ಸ್ ಬರುತ್ತೆ ನಿಮ್ಗೆ. ಸೊ ಕಪ್ ಹೋಲ್ಡರ್ಸ್ ಬರಲ್ಲ. ಆಮ್ರೆಸ್ಟ್ ಸೂಪರ್ ಆಗಿದೆ. ಏರ್ ಬ್ಯಾಗ್ ಬರುವಂತ ವೆಹಿಕಲ್, ABS ಎಲ್ಲ ಇರುತ್ತೆ. ಸ್ಕೋಡಾ ರ್ಯಾಪಿಡ್ 1.6 ಡೀಸೆಲ್ ಇಂಜಿನ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 4,50,000 ಇಟ್ಟಿದ್ದೀವಿ ಸರ್. ಇದು ನಿಮ್ ಕಡೆಯಿಂದ ಯೂಟ್ಯೂಬ್ ಚಾನಲ್ ನಿಂದ ಯಾರಾದ್ರೂ ನಿಮ್ ಕಸ್ಟಮರ್ ಬಂದ್ರೆ 4,20,000 ಕೊಟ್ಬಿಡ್ತೀವಿ. 420 ಫೈನಲ್. ಹೌದು. ಸೊ ಅದ್ರ ಹಿಂದ್ಗಡೆ ಇನ್ನೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ, ಇದು ಬಂದ್ಬಿಟ್ಟು ವೆಂಟೋ ಅನ್ಸುತ್ತೆ. ಸಿಮಿಲರ್ ಆಗಿ ನಿಮ್ಗೆ ರ್ಯಾಪಿಡ್ ತರನೇ ಇರುತ್ತೆ, ಬಟ್ ವೈಟ್ ಬ್ಯೂಟಿ ಅಂತಾನೆ ಹೇಳ್ಬೋದು. ಸೊ ಸರ್ 13 ಸಿಂಗಲ್ ಓನರ್ಸ್. 13 ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಒಂದು 70,000 ಓಡಿದೆ ಸರ್. ಇದು 70,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್. ಡೀಸೆಲ್ ಸರ್? ಡೀಸೆಲ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದಕ್ಕೆ 5 ಲಕ್ಷ ಇಟ್ಟಿದೀವಿ ಸರ್ ಇದಕ್ಕೆ ರೇಟು. ಓಕೆ 5 ಲಕ್ಷ ಇಟ್ಟಿದೀವಿ. ಯೂಟ್ಯೂಬ್ ಕಡೆಯಿಂದ ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ 475 ಕೊಟ್ಬಿಡ್ತೀವಿ. 475. ಸೊ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಹೇಳ್ಬೋದು. 475 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ನೋ ಡೆಂಟು, ನೋ ಸ್ಕ್ರಾಚಸ್. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಕಾರ್ ನೋಡಿ ಯಾವ ತರ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ವೋಕ್ಸ್ ವ್ಯಾಗನ್ ಅಂದ್ರೇನೆ ಪ್ರೀಮಿಯಂ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಎರಡು ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್ ಅಂಡ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆ. ರಿವರ್ಸ್ ಪಾರ್ಕಿಂಗ್, ಸೆನ್ಸಾರ್ಸ್, ರೈರ್ AC ಅಂಡ್ ಆಮ್ರೆಸ್ಟ್. ಹಿಂದ್ಗಡೆ ಕೂಡ ನಿಮ್ಗೆ ಆಮ್ರೆಸ್ಟ್ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಲೆಗ್ ರೂಮು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಲಕ್ಸುರಿಯಾಗಿ ಕುತ್ಕೊಂಡು ಹೋಗುವಂತ ವೆಹಿಕಲ್, ಅದು ಕೂಡ ವೈಟ್ ಬ್ಯೂಟಿ ಡೀಸೆಲ್ ವೆಹಿಕಲ್. ಒಳ್ಳೆ ಸ್ಪೇಸ್, ಡಿಕ್ಕಿ ಸ್ಪೇಸ್ ಎಲ್ಲ ಇರುವಂತ ವೆಹಿಕಲ್.
ಸರ್ ಈ ಕಾರ್ಗೆ ಏನ್ ಹೇಳಿದ ಫೈನಲ್ ಪ್ರೈಸ್? ಸರ್ ಇದಕ್ಕೆ 480 ಕೊಟ್ಬಿಡ್ತೀವಿ. 475 ಫೈನಲ್ ರೇಟ್ಸ್. SX4 ಹೇಳಿ ಸರ್. SX4 2011 ಸೆಕೆಂಡ್ ಓನರ್ ಸರ್. ಓಕೆ. ಜಸ್ಟ್ ಒಂದು 72,000 ಓಡಿದೆ ಸರ್. 74,483 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ವೆಹಿಕಲ್ ಸರ್. ಇದಕ್ಕೆ 4 ಲಕ್ಷ ಇಟ್ಟಿದೀವಿ ಸರ್. ಇದನ್ನ 360 ಬಂದ ಕೊಟ್ಬಿಡ್ತೀವಿ. 360 ಫೈನಲ್ ಸರ್. 3,60,000 ಫೈನಲ್, 360 ಫೈನಲ್. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಸಡಾನ್ ಅಂತ ಹೇಳ್ಬಿಟ್ಟು. ಸೊ ಮಾರುತಿ ಸುಜುಕಿಯಲ್ಲಿ ಲಕ್ಸುರಿ ಸಡಾನ್, ಅದು ಕೂಡ ಟಾಪ್ ಎಂಡ್ ಗಾಡಿ, ಅಲೈ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅದು ಕೂಡ ಡೀಸೆಲ್ ವೆಹಿಕಲ್, 18-20 ಬರುವಂತ ವೆಹಿಕಲ್. ಚೆನ್ನಾಗಿದೆ ಸರ್. ಸೊ ಗಾಡಿ ಎಲ್ಲ ಈ ತರ ಇದೆ. ಸೊ ಇದರಲ್ಲಿ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ನಂಬರ್ ಬಂದ್ಬಿಟ್ಟು KA03MN8197. ಹೋಂಡಾ ಜಾಜ್. ಹೋಂಡಾ ಇಂದ ಒಂದು ಲಕ್ಸುರಿ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಅದು ಕೂಡ ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಗಾಡಿ, ಅಲೈ ವೀಲ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಆಫ್ ರೋಡ್ ಅಲ್ಲಿ ನಿಂತಿದೆ ಗಾಡಿ. ಆಫ್ ರೋಡ್ ಅಲ್ಲಿ ಕೂಡ ನಿಮ್ಗೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸರ್ ಈ ವೆಹಿಕಲ್ 2016 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಓಕೆ. ಇದು 70,000 ಓಡಿದೆ ಸರ್. ಓಕೆ. ಇದಕ್ಕೆ ನಾವು 6,49,000 ಪ್ರೈಸ್ ಫಿಕ್ಸ್ ಮಾಡಿದೀವಿ. ಓಕೆ. ನಿಮ್ ಕಡೆಯಿಂದ ಈ ಚಾನಲ್ ಇಂದ ಬಂದ್ರೆ, ಯಾರಾದ್ರೂ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಸರ್ 620ಗೆ ಕೊಟ್ಬಿಡ್ತೀವಿ. 620 ಫೈನಲ್. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್, ಟಚ್ ಸ್ಕ್ರೀನು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ರೈರು ಸ್ಪಾಯ್ಲರ್ ಕೂಡ ಸಿಗುತ್ತೆ ನಿಮ್ಗೆ. ID ಟೆಕ್, ಜಾಜ್, ಹೋಂಡಾ. ಸೊ ನೋಡ್ತಾ ಇರ್ಬೋದು. ಸೊ ಹೋಂಡಾ ಕಾರ್ಸ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೂಪರ್ ಲಕ್ಸುರಿ ಕಂಫರ್ಟ್ ಎಲ್ಲ ನಿಮ್ಗೆ ಈ ಗಾಡಿಯಲ್ಲಿ ಸಿಗುತ್ತೆ. ಜೊತೆಲಿ ವ್ಯಾಗನರ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಇಲ್ಲಿದೆ. ಹೇಳಿ ಸರ್. ಸರ್ ಇದು 2007. ಓಕೆ. ಸೆಕೆಂಡ್ ಓನರ್. 76,000 ಓಡಿದೆ ಸರ್. 76,000 ಕಿಲೋಮೀಟರ್. ವೆರಿ ಗುಡ್ ಕಂಡೀಷನ್. ಓಕೆ. ಇದಕ್ಕೆ ನಾವು 1,70,000ಗೆ ಕೊಟ್ಬಿಡ್ತೀವಿ. 170 ಫೈನಲ್ ರೇಟ್ ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು 170ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಗಾಡಿಯಲ್ಲಿ ಒಳ್ಳೆ ಲೆದರ್ ಇಂಟೀರಿಯರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಡಿವಸ್ LXi ಅಂತ ಹೇಳ್ಬಿಟ್ಟು ಗಾಡಿ. ಸರ್ 1,70,000 ಫೈನಲ್. ಸರ್ ಬೀಟ್ ಬಗ್ಗೆ ಹೇಳಿ ಸರ್. ಸರ್ ಬೀಟ್ ಸೆಕೆಂಡ್ ಅಲ್ಲ, ಡೀಸೆಲ್ ಗಾಡಿ ಸರ್. 2012 ಫೋರ್ತ್ ಓನರ್ ಸರ್. 2012 1,50,000ಗೆ ಕೊಟ್ಬಿಡ್ತೀವಿ. 1,50,000 ಫೈನಲ್ ಮಾಡ್ತೀವಿ. 1,50,000 ಫೈನಲ್. ಬಟ್ ಓನರ್ ಫೋರ್ತ್ ಆಗಿದೆ. ಬಟ್ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಕಂಡೀಷನ್ ಇದೆ. ಸೊ ತುಂಬಾ ಮೈಲೇಜ್ ಬರುತ್ತೆ. ಲೋ ಬಡ್ಜೆಟ್ ಅಲ್ಲಿ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಬೀಟ್ ಬಂದ್ಬಿಟ್ಟು. ಯಾಕಂದ್ರೆ 20, 22, 23 ಮೈಲೇಜ್ ಕೂಡ ಬಂದಿದೆ ಅಂತ ಹೇಳ್ತಾರೆ. ಶೋಲೆಟ್ ಬೀಟ್. ಅಂಡ್ ಸರ್ ಗೆಡ್ಜ್ ಇದೆಯಾ ಸರ್? ಗೆಡ್ಜ್ ಇದೆ 2008 ಸರ್. 2008 ಮಾಡಲ. ಹೌದು ಸರ್. ಎಷ್ಟು ರನ್ ಆಗಿದೆ? 2008 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಇದು 1,80,000ಗೆ ಕೊಟ್ಬಿಡ್ತೀವಿ. 1,80,000 ಫೈನಲ್ ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು ಗೆಡ್ಜ್ ಬಂದ್ಬಿಟ್ಟು ನಿಮ್ಗೆ i20 ತರ ಬರುತ್ತೆ, ಅಷ್ಟು ಸ್ಪೇಸ್ ಇರುತ್ತೆ. ಸೊ i10 ಗಿಂತ ದೊಡ್ಡ ಗಾಡಿ ಇದು ಬಂದ್ಬಿಟ್ಟು. ಸೊ ಗೆಡ್ಜ್ ಪ್ರೈಮ್ ಸೂಪರ್ ಆಗಿದೆ ವೆಹಿಕಲ್. ಸರ್ ಈ ಗಾಡಿಗೆ ಏನ್ ಫೈನಲ್ ಪ್ರೈಸ್? ಸರ್ 1,80,000 ಫೈನಲ್ ಮಾಡ್ತೀವಿ. 180 ಫೈನಲ್ ಮಾಡ್ತೀವಿ. ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ಯಾವ ಗಾಡಿಗಳಿಗೂ ಇರಲ್ಲ ಅಂತ ಅನ್ಸುತ್ತೆ. ಎಷ್ಟೋ ಜನ ಕಮೆಂಟ್ಸ್ ಎಲ್ಲ ಮಾಡ್ತಾರೆ. ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ಗಾಡಿ, VXi ಮಿಡಲ್ ವೇರಿಯಂಟ್, ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, ಲೋ ಮೇಂಟೆನೆನ್ಸ್. ಎಲ್ಲಿ ಸರ್? ಸರ್ ಇದು 2010 ಸೆಕೆಂಡ್ ಓನರ್ ಸರ್. 76,000 ಓಡಿದೆ ಸರ್. 76,000 ರನ್ ಆಗಿದೆ, ರನ್ನಿಂಗ್ ಆಗಿದೆ. 3,50,000 ಇಟ್ಟಿದೀವಿ ನಾವು. ನಿಮ್ ಕಡೆಯಿಂದ ಯೂಟ್ಯೂಬ್ ನೋಡಿ ಯಾರಾದ್ರೂ ಬಂದ್ರೆ 3,20,000ಗೆ ಫೈನಲ್ ಮಾಡ್ತೀವಿ. 320 ಫೈನಲ್. ನೋಡ್ತಾ ಇರ್ಬೋದು 320ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್. ಸೊ i10 ಬ್ಲಾಕ್ ಕಲರ್ 1.2 ಪೆಟ್ರೋಲ್ ಇಂಜನ್ ಎಕ್ಸಲೆಂಟ್ ಆಗಿರುತ್ತೆ ನಿಮ್ಗೆ. ಲಾಂಗು ಕೂಡ ಸೂಪರ್ ಆಗಿರುತ್ತೆ. ರೀಸೇಲ್ ವ್ಯಾಲ್ಯೂ ಸೂಪರ್, ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ. ಒಳ್ಳೆ ಸ್ಟ್ರಾಂಗ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಇದು ಯಾವ್ದು ಮಾಡ್ಲ? ಸರ್ 2008. ಓಕೆ. ಸೆಕೆಂಡ್ ಓನರ್ ಸರ್ ಇದು. 89,000 ಓಡಿದೆ ಸರ್. ಓಕೆ. ನಾವು 2.5 ಲಕ್ಷ ಆಫರ್ ಇಟ್ಟಿದ್ದೀವಿ. ಇವತ್ತಿನ ಆಫರ್ ಸ್ಪೆಷಲ್ ಆಫರ್ 2,25,000 ಕೊಟ್ಬಿಡ್ತೀವಿ. 220 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? 2,20,000 ಫೈನಲ್ ರೇಟ್. 2,20,000 ಫೈನಲ್ ಮಾಡಿ. ಸೊ ಇದು ಬಂದ್ಬಿಟ್ಟು ಮಿಡಲ್ ವರ್ಷನ್. ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು.
ಅಂಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. ಓಕೆ. ಅಂಡ್ ಓಮ್ನಿ ಹುಡುಕೋರ್ಗೆ ಓಮ್ನಿ ಇದೆ. ಸಾಕಷ್ಟು ಜನ ಎಲ್ಲ ಓಮ್ನಿಗೆ ಹುಡುಕ್ತಾ ಇರ್ತಾರೆ, ಯಾಕಂದ್ರೆ ಕಮರ್ಷಿಯಲ್ ಪರ್ಪಸ್ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಅಂಡ್ ಜಾಸ್ತಿ ಜನ ಫ್ಯಾಮಿಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವೆಹಿಕಲ್. ಹೇಳಿ ಸರ್. ಸರ್ 2013 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ಜಸ್ಟ್ 66,000 ಓಡಿದೆ ಸರ್ ಇದು. ಓಕೆ. ಇವತ್ತು ಆಫರ್ 2.5 ಲಕ್ಷ ಇಟ್ಟಿದೀವಿ. ಇವತ್ತು ಸ್ಪೆಷಲ್ ಆಫರ್ ಅಲ್ಲಿ 2,30,000ಗೆ ಕೊಟ್ಬಿಡ್ತೀವಿ. 230 ಫೈನಲ್ ರೇಟ್ ಸ್ಪೆಷಲ್ ಆಫರ್. ಹೌದು. ಓಕೆ ಸರ್. ಸರ್ ಜೆನ್ ಹುಡ್ಕೋರ್ಗೆ ಜೆನ್ ಇದೆ ಇಲ್ಲಿ, ಹೇಳಿ ಸರ್. ಸರ್ 2008. ಓಕೆ. ಸಿಂಗಲ್ ಓನರ್. 86,000 ಓಡಿದೆ. ಓಕೆ. ಇದಕ್ಕೆ ನಾವು 180 ಇಟ್ಟಿದೀವಿ. ಇವತ್ತು ಸ್ಪೆಷಲ್ ಆಫರ್ 170 ಕೊಟ್ಬಿಡ್ತೀವಿ. 170. ಹೌದು ಫೈನಲ್. ಹೌದು. ಸೊ 180 ಕೋಟಿಂಗ್ ಪ್ರೈಸ್, 170 ಫೈನಲ್. ಸೊ ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹೊಸ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ. ಆಲ್ಟೋ ಹುಡ್ಕೋರ್ಗೆ ಆಲ್ಟೋ 2012 ಮಾಡಲು ಸರ್ ಇದು. ಓಕೆ. 2012 ಮಾಡಲು ಥರ್ಡ್ ಓನರ್ ಆಗಿದೆ. ಓಕೆ. 80,000 ಓಡಿದೆ ಸರ್. 66,000 ಓಡಿದೆ ಗಾಡಿ ಸರ್ ಇದು. ಓಕೆ. ಇವತ್ತು ನಾವು ಇದಕ್ಕೆ 2,20,000 ಇಟ್ಟಿದೀವಿ. ಓಕೆ. ನಮ್ಮ ಸ್ಪೆಷಲ್ ರೇಟ್ ಇವತ್ತು 180 ಕೊಟ್ಬಿಡ್ತೀವಿ. 180 ಫೈನಲ್ ಪ್ರೈಸ್. ಹೌದು. ಥರ್ಡ್ ಓನರ್. ಓಕೆ. ಫಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು. ಇವತ್ತು 2 ಕಿಯಾ ಇವ್ರ ಹತ್ರ ಸೇಲ್ಗಿದೆ. ನೋಡ್ತಾ ಇರ್ಬೋದು ಹೊಸ ಕಾರು. ಒಂದ್ ಬಂದ್ಬಿಟ್ಟು ವೈಟ್ ಕಲರ್, ಇನ್ನೊಂದ್ ಬಂದ್ಬಿಟ್ಟು ಒಂಥರ ರೆಡ್ಡಿಶ್ ಕಲರ್ ತರ ಬರುತ್ತೆ ಅದು. ಸರ್ ಈ ವೈಟ್ ಕಲರ್ ಕಿಯಾ ಸೆಲ್ಟಾಸ್ ಬಗ್ಗೆ ಡೀಟೇಲ್ಸ್ ಹೇಳಿ. 2020 ಮಾಡಲು ಸರ್. 2020 ಮಾಡಲು. XTX ಪ್ಲಸ್ ಅಂತ ಟಾಪ್ ಎಂಡ್ ವಿತ್ ಸನ್ರೂಫ್. ಟಾಪ್ ಎಂಡ್ ಗಾಡಿ, ಫುಲ್ ಟಾಪ್ ಎಂಡ್ ಗಾಡಿ. ಫುಲ್ ಟಾಪ್ ಎಂಡ್. ಇದಾದ್ಮೇಲೆ ಯಾವ ವೇರಿಯಂಟ್ ಇಲ್ಲ, ಇದೆ ಟಾಪ್ ಎಂಡ್. ಇದೆ ಟಾಪ್ ಎಂಡ್. ಇದು 18,000 ಓಡಿದೆ ಸರ್. ಬರೀ 18,000. 18,000 ಓಡಿದೆ. ಇವತ್ತು ಮಾರ್ಕೆಟ್ ರೇಟ್ ಅಲ್ಲಿ ನಾವು ಏನ್ ಇಟ್ಟಿದೀವಿ 16.75 ಇಟ್ಟಿದೀವಿ ಸರ್. ಮಾರ್ಕೆಟ್ ಅಲ್ಲಿ ಇಟ್ಟಿದೀವಿ 16.75 ಅಂತ. ಇವತ್ತು ಸ್ಪೆಷಲ್ ರೇಟ್ 15.75 ಕೊಟ್ಬಿಡ್ತೀವಿ. 15.75ಗೆ. ಸೊ ಬಂಪರ್ ಆಫರ್ ಅದು ಕಿಯಾ ಸೆಲ್ಟಾಸ್ ಮೇಲೆ ನೋಡ್ತಾ ಇರ್ಬೋದು. ಫುಲ್ ಕ್ರೋಮ್ ಗಾರ್ನಿಶ್, ಅಲೈ ವೀಲ್ಸ್, ಒಂಥರ ಮಿನಿ ಮಾನ್ಸ್ಟರ್ ಅಂತಾನೆ ಹೇಳ್ಬೋದು. ಆ ತರ ಇರುತ್ತೆ ವೆಹಿಕಲ್. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಅಂಡ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಸನ್ರೂಫ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಸನ್ರೂಫ್ ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಹತ್ತತ್ರ 6 ಇಂದ 7 8 ಏರ್ ಬ್ಯಾಗ್ ಹತ್ತತ್ರ ಬರುತ್ತೆ ನಿಮಗೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ, ಸೆನ್ಸರ್ಸ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಿಯಾ ಇದೆ. ಹೇಳಿ ಸರ್ ಇದು ಈ ಸೆಲ್ಟಾಸ್ ಬಗ್ಗೆ. ಸರ್ 2016 ಮಾಡಲು ಸರ್ ಇದು. 16 ಸಾರಿ 21 ಮಾಡಲು. 21 ಮಾಡಲು ಸರ್. 21 ಇದು 20, ಇದು 21. ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್. 15,000 ಓಡಿದೆ ಸರ್. ಬರೀ 15,000 ಓಡಿದೆ ಸರ್. ಇವತ್ತು ರೇಟ್ ನಾವು 16.75 ಇಟ್ಟಿದೀವಿ. ಇದಕ್ಕೆ 16 ಲಕ್ಷ ಬಂದ್ರೆ ಕೊಟ್ಬಿಡ್ತೀವಿ. 16 ಲಕ್ಷ ಬಂದ್ರೆ ಫೈನಲ್. ಸೊ ಎರಡು ಕೂಡ ಪೆಟ್ರೋಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಇದ್ರಲ್ಲೂ ಕೂಡ ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮರಾ, ಸೆನ್ಸರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಅಂಡ್ ಇದು ಬರ್ತಲ್ಲ ಸರ್ ಸನ್ರೂಫ್. ಸನ್ರೂಫ್ ವಿತ್ ಸನ್ರೂಫ್. ಸೊ ಗಾಡಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. ಫುಲ್ ಟಾಪ್ ಎಂಡ್ ವೆಹಿಕಲ್. ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಎರಡು ಗಾಡಿಯಲ್ಲೂ ನಿಮ್ಗೆ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಸೂಪರ್ ವೆಹಿಕಲ್. ಸೊ ಟಾಪ್ ಎಂಡ್ 1.6 SX ಲಕ್ಸುರಿ ವರ್ಣ ಅಂತಾನೆ ಹೇಳ್ಬೋದು ಫ್ರಮ್ ಹುಂಡೈ. ಹೇಳಿ ಸರ್. ಸರ್ ಇದು 2013 ಸೆಕೆಂಡ್ ಓನರ್. ಬಟನ್ ಸ್ಟಾರ್ಟ್ ಆಪ್ಷನ್ ಅಲ್ಲಿ ಇದು. 6 ಏರ್ ಬ್ಯಾಗ್ ಬರುತ್ತೆ ಸರ್. 6 ಏರ್ ಬ್ಯಾಗ್. 86,000 ಓಡಿದೆ ಸರ್ ಕಿಲೋಮೀಟರ್. 6.5 ಲಕ್ಷ ಇಟ್ಟಿದೀವಿ ಇದನ್ನ ಗಾಡಿನ. ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ 580ಗೆ ಕೊಟ್ಬಿಡ್ತೀವಿ. 580. ಸೊ 5,80,000ಗೆ ನಿಮ್ಗೆ ಲಕ್ಸುರಿ ವೆಹಿಕಲ್, ಅದು ಕೂಡ ಡೀಸೆಲ್. ಸೊ ವರ್ಣ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ಕಡಿಮೆನೆ. ನೋಡ್ತಾ ಇರ್ಬೋದು ಒಂಥರ ಬೆನ್ಸ್ ಗಿಂತ ಕಂಫರ್ಟ್ ಆಗಿ ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಯಾಕಂದ್ರೆ ಟೈರ್ ಕೂಡ ತುಂಬಾ ಬ್ರಾಡ್ ಆಗಿರುತ್ತೆ. ಸೊ ಹೈವೇಗಂತೂ ಕಿಂಗ್ ಈ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇನೋವಾ ಹುಡ್ಕೋರ್ಗೆ ಇನೋವಾ. ಹೇಳಿ ಸರ್. ಸರ್ ಇನೋವಾ ಕ್ರಿಸ್ಟಾ ಇದೆ. ಓಕೆ. 2017 ಸಿಂಗಲ್ ಓನರ್ ಸರ್. ಓಕೆ. 1,75,000 ಓಡಿದೆ ಸರ್. ಟಾಪ್ ಅಂಡ್ Z ವರ್ಷನ್ ಇದು. ಓಕೆ. ಇವತ್ತು ನಾವು ಇದು 19.5 ಲಕ್ಷ ಇಟ್ಟಿದೀವಿ ಸರ್ ಇವತ್ತು ಆಫರ್. ಇವತ್ತು ಸ್ಪೆಷಲ್ ಆಫರ್ 18ವರೆಗೆ ಕೊಟ್ಟು ಕಡಿದೀನಿ. 18ವರೆಗೆ ಸ್ಪೆಷಲ್ ಆಫರ್. ಸೊ ಟೊಯೋಟಾ ಇನೋವಾ ಕ್ರಿಸ್ಟಾ 2.5 Z ವರ್ಷನ್ ಸರ್. ಟಾಪ್ ಅಂಡ್ ಗಾಡಿ. ಟಾಪ್ ಅಂಡ್ ಮಾಡಿ. ಸೊ ಫೀಚರ್ಸ್ ನಾನೇನು ಹೇಳದೇ ಬೇಕಾಗಿಲ್ಲ. ಟಾಪ್ ಎಂಡ್ ಅಲ್ಲಿ ಏನೆಲ್ಲ ಬರುತ್ತಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ತುಂಬಾ ಕಂಫರ್ಟ್ ಲೆವೆಲ್ ಇರುವಂತ ಗಾಡಿ. ಫ್ಯಾಮಿಲಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ. ಸೊ ಇಲ್ಲೂ ಕೂಡ ನಿಮ್ಗೆ ಟ್ರೇ ಇದೆ. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಟ್ರೇ ಬರುತ್ತೆ. ಟ್ರೇ ಬರುತ್ತೆ. ಅಂಡ್ ನಿಮ್ಗೆ ಇಲ್ಲೂ ಕೂಡ ಒಂದು LED LCD ಇದೆ ನಿಮ್ಗೆ TV ತರ. ಅಂಡ್ ಪ್ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೂಪರ್ ಆಗಿದೆ ವೆಹಿಕಲ್.
ಅಂಡ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ನೋಡಿ, ಅಷ್ಟು ಕಂಫರ್ಟಬಲ್ ಆಗಿದೆ. ಇವನ್ ಥರ್ಡ್ ರೋ ಅಲ್ಲಿ ಕೂಡ ಆರಾಮಾಗಿ ಕುತ್ಕೊಳ್ಳೋದು. ಒಳ್ಳೆ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. 2.4 Z ವರ್ಷನ್ ಟೊಯೋಟಾ ಕೊರೋಲಾ. ಕರೋಲಾ 2007 ಸರ್. 2007 ಸೆಕೆಂಡ್ ಓನರ್ ಸರ್. ಓಕೆ. ಇದು ಒಂದು 89,000 ಓಡಿದೆ ಸರ್. ಓಕೆ. ಇದು ತುಂಬಾ ಚೆನ್ನಾಗಿದೆ ಗಾಡಿ, ಪೆಟ್ರೋಲ್ ಗಾಡಿ. ಓಕೆ. ನಾವು ಇದಕ್ಕೆ 2,49,000 ಇಟ್ಟಿದ್ದೀವಿ ಸರ್ ಇವತ್ತು ರೇಟು. 2,10,000 ಬಂದ್ರೆ ಕೊಟ್ಬಿಡ್ತೀವಿ. 2,10 ಬಂದ್ರೆ ಫೈನಲ್ ಮಾಡ್ಕೊಡ್ತೀವಿ. ಸೊ 210 ಗೆ ಫೈನಲ್ ಆಗುತ್ತೆ ಈ ಲಕ್ಸುರಿ ಸೆಡಾನ್. ಸೊ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ತುಂಬಾ ಚೆನ್ನಾಗಿದೆ, ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ನಿಮ್ಗೆ. ಅಂಡ್ ಲಾರ್ಜಿ, ರೆನಾಲ್ಟ್ ಲಾರ್ಜಿ ಹುಡ್ಕೋರು ಹೇಳಿ ಸರ್. 2015 ಮಾಡಲು ಸರ್, ಸಿಂಗಲ್ ಓನರ್. ಓಕೆ. ಇದು 89,000 ಓಡಿದೆ ಸರ್. 89,000 ಸಿಂಗಲ್ ಓನರ್, ಚೆನ್ನಾಗಿದೆ ಸರ್, ವೆರಿ ಗುಡ್ ಕಂಡೀಷನ್. ಇದಕ್ಕೆ ನಾವು 6.5 ಲಕ್ಷ ವ್ಯಾಪಾರ ಇಟ್ಟಿದ್ದೀವಿ ಸರ್. ಓಕೆ. ಇವತ್ತು ಸ್ಪೆಷಲ್ ರೇಟ್ ಅಲ್ಲಿ 6.30ಕ್ಕೆ ಕೊಡ್ತೀವಿ. 630 ಫೈನಲ್. ಡೀಸೆಲ್ ವೆಹಿಕಲ್. 7 ಸೀಟರ್. ಸೊ ನೋಡ್ತಾ ಇರ್ಬೋದು, ಮಾರ್ಕೆಟ್ ಗೆ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿರೋ ಗಾಡಿ ಇದು ಬಂದ್ಬಿಟ್ಟು. ಸೂಪರ್ ಆಗಿ ಫ್ರಮ್ ರೆನಾಲ್ಟ್. ಇದ್ರಲ್ಲೂ ಕೂಡ ABS, ಏರ್ ಬ್ಯಾಗು, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ರೂಫ್ AC, ನಿಮ್ಗೆ ಸ್ಟೀರಿಂಗ್ ಮೋಟೆಡ್ ಕಂಟ್ರೋಲ್ಸ್, 7 ಸೀಟರ್ ವೆಹಿಕಲ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸೇಮ್ ಪಾರ್ಸಲ್ ಟ್ರೇ ಎಲ್ಲ ಇದೆ ನೋಡಿ, ಪಾರ್ಸಲ್ ಟ್ರೇ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ನೀರ್ ಬಾಟ್ಲ್ ಆರಾಮಾಗಿ ಇಟ್ಕೋಬಹುದು. ಒಳ್ಳೆ ಫೈನಲ್ ಪ್ರೈಸ್ ಗೆ ಮಾಡಿ ಕೊಟ್ಬಿಡ್ತಾರೆ. ಕಂಪ್ಲೀಟ್ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರ್ತಾ, ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ. ಇನೋವಾ ಹುಡ್ಕೋರ್ಗೆ ಇನೋವಾ ಹೇಳಿ ಸರ್. 2010 ಸೆಕೆಂಡ್ ಓನರ್ ಸರ್. ಓಕೆ. 86,000 ಓಡಿದೆ ಸರ್. 86,000 6 ಸೀಟರ್ಸ್. ಓಕೆ. ಚೆನ್ನಾಗಿದೆ ಗಾಡಿ. ನಾವು 7,25,000 ಇಟ್ಟಿದೀವಿ ಸರ್ ಇವತ್ತು. ಓಕೆ. ಇದು ಸ್ಪೆಷಲ್ ರೇಟ್ ಅಲ್ಲಿ ಇವತ್ತು 6.95ಕ್ಕೆ ಕೊಟ್ಬಿಡ್ತೀವಿ. 6.95ಕ್ಕೆ ಕೊಟ್ಬಿಡ್ತೀವಿ. 695ಗೆ ಇನೋವಾ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಟೊಯೋಟಾ ಗಾಡಿಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ, 4 ರಿಂದ 5 ಲಕ್ಷ ಕಿಲೋಮೀಟರ್ ಹೋಗುವಂತ ಏಕೈಕ ವೆಹಿಕಲ್. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಸೂಪರ್ ಆಗಿದೆ ಗಾಡಿಯಲ್ಲಿ. ಓಕೆ. ಟೂ 2.5 V ವರ್ಷನ್. ಅಂಡ್ ಮಹೇಂದ್ರ XUV 500 ಟಾಪ್ ಎಂಡ್ ಗಾಡಿ. ಸೊ ನೀವು ಟಿವಿಯಲ್ಲಿ ಆಡ್ ನೋಡ್ತಿರ್ಬೇಕಾದ್ರೆ ಇದೇ ಕಲರ್ ಕಾರೇ ನಿಮ್ಗೆ ತೋರಿಸೋದು. ಟಾಪ್ ಎಂಡ್ ವೆಹಿಕಲ್, ಇದಕ್ಕಿಂತ ಆಪ್ಷನಲ್ ಯಾವ್ದು ಇಲ್ಲ. ಹೇಳಿ ಸರ್. ಸರ್ ಇದು 2018 ಮಾಡಲ್. 18 ಮಾಡಲ್, ಸಿಂಗಲ್ ಓನರ್. W11 ಅಂತ ಇದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. W11 ಮಾರ್ಕೆಟ್ ರೇಟ್ ನಾವು ಇವತ್ತು 18,000 ಇಟ್ಟಿದ್ದೀವಿ ಸರ್. 18 lakhs ಇಟ್ಟಿದ್ದೀವಿ. 16 ಬಂದ್ರೆ ಕೊಡ್ತೀವಿ. 16 ಟಾಪ್ ಎಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು, ಗ್ಲಾಸಿ ಫಿನಿಶಿಂಗ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಗ್ಲಾಸಿ ಫಿನಿಶಿಂಗ್ ಅಲಾಯ್ ವೀಲ್ಸ್, ಫುಲ್ ಟಾಪ್ ಇಂದ ಬಟನ್ ಸ್ಟಾರ್ಟ್ ಇಂದ ಹಿಡಿದ್ಬಿಟ್ಟು ಎಲ್ಲ ಬರುತ್ತೆ. ಸೊ ಸನ್ ರೂಫ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ಸೆಕೆಂಡ್ ರೋ, ಒಂದು ಥರ್ಡ್ ರೋ ಕೂಡ ಸೂಪರ್ ಆಗಿರುತ್ತೆ. ಸೊ ಇದ್ರಲ್ಲಿ ಹತ್ತತ್ರ ನಿಮ್ಗೆ 8 ಏರ್ ಬ್ಯಾಗ್ ಬರುತ್ತಲ್ಲ ಸರ್, 8 ಏರ್ ಬ್ಯಾಗ್ ಬರುವಂತ ವೆಹಿಕಲ್. W11 ಟಾಪ್ ಎಂಡ್. ಮಾರುತಿ ಸುಜುಕಿ ವ್ಯಾಗನರ್ VXi ಮೋಸ್ಟ್ ಮನಿ ವ್ಯಾಲ್ಯೂಬಲ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಸರ್ ಈ ವ್ಯಾಗನರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು 2017 ಮಾಡಲ್ ಸರ್, ಸಿಂಗಲ್ ಓನರ್. ಓಕೆ. ಜಸ್ಟ್ 60,000 ಓಡಿದೆ ಸರ್. ಬರೀ 60,000 ಓಡಿದೆ. ಚೆನ್ನಾಗಿದೆ ಗಾಡಿ. ಓಕೆ. ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು 4,65,000 ಇಟ್ಟಿದ್ದು ಸರ್. ಇವು ಸ್ಪೆಷಲ್ ಆಫರ್ 4ವರೆಗೆ ಕೊಟ್ಬಿಡ್ತೀವಿ. 4,60,000 ಕೋಟಿಂಗ್, ಬಟ್ ಸ್ಪೆಷಲ್ ಆಫರ್ 4ವರೆಗೆ ಫೈನಲ್. 4,50,000 ಫೈನಲ್ ವಿತ್ ಸ್ಪೆಷಲ್ ಆಫರ್. ಸೊ ಸಿಂಗಲ್ ಓನರ್ ವ್ಯಾಗನರ್ ಯಾರು ಹುಡ್ಕೊಂಡಿದ್ರೆ ಬೆಸ್ಟ್ ಆಪ್ಷನ್. ಸೊ ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 4 ಕೂಡ ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ ಸ್ಟೋರ್ ತುಂಬಾ ಚೆನ್ನಾಗಿದೆ. ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಅಂಡ್ ಡಿಸೈರ್ ಪೆಟ್ರೋಲ್ ವೆಹಿಕಲ್, ಡೀಸೆಲ್ ಸರ್ ಇದು? ಪೆಟ್ರೋಲ್. ಹೇಳಿ ಸರ್ ಡೀಟೇಲ್. 2014 ಸರ್. ಓಕೆ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಜಸ್ಟ್ 79,000 ಓಡಿದೆ ಸರ್ ಗಾಡಿ. ಓಕೆ. ಕಂಡೀಷನ್ ಅಲ್ಲಿ ಇದೆ. ಇದಕ್ಕೆ ನಾವು 5,50,000 ಇಟ್ಟಿದ್ದೀವಿ ಇವತ್ತಿನ ರೇಟ್. ಇವತ್ತು ಸ್ಪೆಷಲ್ ಆಫರ್ ಅಲ್ಲಿ 5,20ಕ್ಕೆ ಕೊಟ್ಬಿಡ್ತೀವಿ. 520 ಸರ್. 520ಗೆ ನಿಮ್ಗೆ ಡಿಸೈರ್ ಸಿಂಗಲ್ ಓನರ್. ಅದು ಕೂಡ 2014 ಮಾಡಲ್ ಅಲ್ವಾ ಸರ್? ಹೌದು ಸರ್, 14 ಮಾಡಲ್. ಸೊ ಡಿಸೈರ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಇವತ್ತು SB ಕಾರ್ಸ್ ಅಲ್ಲಿ. ಸೊ 100% ಲೋನ್ ಆಗುವಂತ ವೆಹಿಕಲ್. ಸೊ ಯಾವುದೇ ಗಾಡಿ ಆಗಿರ್ಲಿ ಇವ್ರ ಹತ್ರ ಕಂಪಲ್ಸರಿ ಲೋನ್ ಆಗುತ್ತೆ. ಅಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇವ್ರು ಪರ್ಚೇಸ್ ಮಾಡಿ ತಗೊಳ್ಳೋದು.
ಅಂಡ್ ನಿಮ್ಗೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇವ್ರ ಶೋರೂಮ್ ಅಲ್ಲಿ ಸಿಗುತ್ತೆ. ಸೊ ಡಿಸೈರು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ನಮ್ ವಿಡಿಯೋದಲ್ಲಿ ಇನ್ನೂ ಒಂದು ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಆಯ್ತಲ್ಲ ಸರ್ ಇದು ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್ ಹೇಳಿ ಸರ್. 2012 12 ಸರ್. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಸಿಂಗಲ್ ಓನರ್ 94,000 ಓಡಿದೆ. ಓಕೆ. ನಾವು 4,50,000 ಇವತ್ತು ವ್ಯಾಪಾರ ಇಟ್ಟಿದೀವಿ. ನಿಮ್ ಕಡೆಯಿಂದ ಯೂಟ್ಯೂಬ್ ನೋಡಿ ಯಾರಾದ್ರೂ ಬಂದ್ರೆ 4,20,000 ಫೈನಲ್ ಮಾಡ್ತೀವಿ. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ 4,20,000 ಫೈನಲ್. ಹೌದು. ಸೊ ನೋ ಬಾರ್ಗಿಂಗ್, 4,20,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ನೀಟ್ ಆಗಿದೆ ಗಾಡಿ, ಸೂಪರ್ ಆಗಿದೆ ವೆಹಿಕಲ್. ಸೊ ನಿಮ್ಗೆ 2 ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಟುಡೇ ನಾಲೆಜ್ ಸಿಸ್ಟಮ್ ಕೂಡ ಎಲ್ಲ ಬರುತ್ತೆ. ಹೇಗೆ ರೇ ಈಗ ಸ್ವಲ್ಪ ಇಲ್ಲಿ ತಗೊಂಡ್